ಹಲೋ ಕೇಸದ ತೋಣ ಅಣ್ಣ ಕೇಸದ ತೋಣ ಹೇಳಣ್ಣ ಹಾಂ ಅಮೌಂಟ್ ತೊಗೊಂಬರಾತು ತೋಣ ಪಕ್ಕ ಕೊಡ್ತೇವಣ್ಣ ಹಾಂ ಹಲೋ ಹಾಂ ಮಾತಾಡ್ತಾನ ನೋಡೋಣ ಮಾತಾಡ ಹಲೋ ಅಣ್ಣ ಹಾಂ ಹೇಳಣ್ಣ ಹಾಂ ಅಣ್ಣ ಕರೆನ ಅಮೌಂಟ್ ತೊಗೊಂಬರತ್ತೀವಣ್ಣ ನೀವು ಹೇಳಿದ್ದಿಲ್ಲ 1,00,000 ಅದನ್ನು ತೊಗೊಂಡು ಬರತ್ತೀವಣ್ಣ ಇಲ್ಲಣ್ಣ ಸುಳ್ಳು ಹೇಳತ್ತಿಲ್ಲ ಕರೆನ ದಾರ್ಯಾಗಿದ್ದೀವಿ ಇಲ್ಲೇ ಅಲ್ಲೇ ಬಂದೀವಿ ನೋಡು ಕರೆನ ಅಣ್ಣ ಸುಳ್ಳು ಹೇಳತ್ತಿಲ್ಲ ನಂಬ ಆಯ್ತು ಸರಿ ಅಣ್ಣ ಹಾಂ ತಂದಿತ್ತು ಇಲ್ಲೇ ಇದೆ ಏನು ಲೀಪ ನಿಮ್ಮ ಪಾತ ಹತ್ತಿರಲಿ ಜಲ್ದಿ ಎಷ್ಟೊತ್ತದ
ಯಪ್ಪ ಕನಸ. ಏನು ಮಾಡತ್ತಿಲೆ? ನಾಷ್ಟ ಮಾಡತ್ತಾನೆ. ಏನು ನಾಷ್ಟ? ಪಲಾವ. ದಿನ ಪಲಾವನ? ಇರುದು ಅದ ಒಂದ ಅಲ್ವ? ಆಯ್ತಪ್ಪ ಮಾಡು. ಎದ ನಮ್ಮ ಕಲಿಯ? ನಾ ನೋಡಿಲ್ಪ, ಗೊತ್ತಿಲ್ಲ. ಎಬ್ಸರ ಎಬ್ಸ್ಲಿಪ್ಪ ಅವನು. ನೀನೇ ಎಬ್ಸೋಗ. ಮಕ್ಕೊಂಡಿದ್ನ್ಯಾ ಒಂದಕ್ಕೆ ಬಂದು ಹೋಗಿ ಹೋಗ್ತಾನೆ. ಹೋಗಿ ಬೆಳೆ ಬರ್ತಿರ್ತಾನೆ. ಹೊಳಿ ಬರ್ಬೇಕಾದ್ರು ಇದು ಚಂದ್ರ ಲಿಪ್ಪ ಚೈನ್ ಜೋದಾಡಾಕ್ಬಿಟ್ಟೈತಿ. ಇಲ್ಲೇ ಚೈನ್ ಜೋದಾಡತಿ. ದೂರಕ್ಕೆ ಹೋಗಿ ಕೂಂತಾನೆ. ಅಪ್ಪಡ ದೇವ್ರ ಬಿಡ್ಬೇಕಾ ಪಟ್ನ ಎದ್ರ ಬರುತ್ತೆ. ಆ ಚೈನ್ ಹೆಂಗಿತ್ತು ಅಂತ ನೋಡಿ ಲಿಪ್ಪ ಬೆಡಿ ಚೈನ್ ಅಂದ್ರೆ ಏನೇ ಚೈನಿನ ಕೆಲಸ ನಿನಗೂ ಬಿದ್ದಿತ್ತ? ನನಗೂ ಬಿದ್ದಿದ್ದೆ. ನೀನ್ ಬಟ್ಟೆಗೆ ರೊಕ್ಕ ಇಸ್ಕೊಂಬರಕ್ ಹೋಗಿದ್ವಲ್ಲ ಅಲ್ಲಿ ಸಿಕ್ತ ಅಲ್ಲಿ ರಶನು ಇದ್ದ. ಅಲ್ಲಿಗೆಲ್ಲ ಯಾರು ಬಂದು ಚೈನ್ ಇರ್ತಾವೆ ತಂದು ಇಬ್ಬರಿಗೆ ಒಂದ ಕಣಿಸ್ಬಿಟ್ಟೈತೆ ಅಂದ್ರೆ ಏನಾದ್ರ ಅರ್ಥ? ಹೋಗ್ಲೇಪ್ಪ ಯಾರ ದೇವ್ಕೆ ಕೊಲ್ಸಿ ಮೂರ್ನಾಲ್ಕೆ ಮೊದ್ಲ ಬೆಳಿಗ್ಗೆ ಜಾಸ್ತಿ ಐತಿ ಮಾಡಿದ್ರೆ 3-4 ಸಾವಿರ ರೂಪಾಯಿ ಸಿಗ್ತೈತಿ. ಏನ್ ಮಾಡಿದ್ರೆ 4-4 ಸಾವಿರ ರೂಪಾಯಿ ಸಿಗ್ತೈತಿ. ಹೋಗಿ ಎಲ್ಲಿರ್ತಾವ ಹೋಗೋದ್ ಬಂದ್ಬಿಡು ಮೊದ್ಲ. ಹೌದಿಪ್ಪ ಹೋಗೋದ್ ಬಂದ್ಬಿಡೋ. ನನಗ್ ಸಿಕ್ಕೈತಿ ಹೋಗೋದ್ ಬರೋದಿಲ್ಲ. ಹೇಳೋದ್ ಕೇಳೋದು ಚಲೋ ಇಲ್ಲ. ನಂಗೆ ಸಿಕ್ಕೈತಿ ಹಂಗಿಲ್ಲ ಹೋಗೇ ಅಲ್ಲಿ ಏರಿಯಾ ನಮ್ ಇಬ್ಬರಿಗೆ ಒಂದ ಕಣಿಸ್ಬಿಟ್ಟೈತೆ ಅಂದ್ರೆ ಏನಾಗ್ಲಿ ಹಂಗಿಲ್ಲ. ಹೋಗ್ಲಿ ಯಾಕೆ ಚಲೋ ಇಲ್ಲ. ಏನ್ ಆಪ್ಸೋಳೆ ಮಾತಾಡ್ತಿ ಏನ್ ಮರ್ಯ? ನಾ ಒಬ್ಬನ ಹೋಗುದಿಲ್ಲ, 3 ಮಂದಿ ಸೇರಿ ಹೋಗೋದ್ ಬರೋಣ ಬರೀ. ನಡಿ ಬಂದಿವಿ. ಹಲೋ. ಏನ್ ಮಾಡತ್ತಿ? ಮತ್ತೆ ಮಾಡತ್ತಿ? ಹೌದಾ? ಮತ್ತೆ ಹಲೋ ತಡಿ ಒಂದ ನಿಮಿಷ. ಬರ್ಲಿ. ಏನಾತ್ಲೆ? ಚೈನ್ ಹೋಗಿ ಬಂದಿಲ್ಲ ಬಂದಿದೆ. ಹೌದ್ಲಿ ಇಲ್ಲೇನ್ ಬಂದಿದೆ? ಎಲ್ಲಿ ಸೌಂಡ್ಲಿ ಇದೆ? ಗೊತ್ತಿಲ್ಲ.
ಹೇ ನಡ್ಲಿ ಹೋಗುಣ. ಡೋರ್ ಲಾಕ್ ಆಗೈತೆ. ಏ ಇನ್ನೊಂದ್ಸಲ ನೋಡ್ಲಿಪ್ಪ ನೆಟ್ಗ. ಇಲ್ಲ ಲೇ ಬರಾತಿಲ್ಲ. ಹಂಗಂದ್ರೆ ಆಕೆ ಫೋನ್ ಹಚ್ಚ ಹಚ್ಚ ಜಲ್ದಿ. ನನ್ನ ಕಡೆ ಫೋನ್ ಇಲ್ಲ. ಈ ಕಡೆ ಐತ್ರಿ, ನಾ ಹಚ್ತಾನೆ. ನೀರ್ ಹಚ್ಚ ಜಲ್ದಿ. ರಿಸೀವ್ ಮಾಡತ್ತಿಲ್ಲ ಅವ. ಹಂಗಂದ್ರೆ ಶಿಷ್ಯಾಗ ಹಚ್ಚ. ಈ ಫೋನ್ಲಿ ಯಾರ್ ನೀನ? ನಮ್ಗೆ ಹಿಂಗ್ಯಾ ಕಾಟ ಕೊಡತಿ? ಪ್ಲೀಸ್ ನಮ್ಮನ್ ಬಿಟ್ಬಿಡ. ನಮ್ ದೋಸ್ತನ್ ಬಿಟ್ಬಿಡ. ನಾ ಯಾರ? ನೀವು ತಂದಿರೋ ಚೈನ್ ಯಾರಂತ ಮಾಡಿರಿ? ಅದು ನನ್ನ ಮಗಳದ. ನಾ ಯಾರಂತ ಒಳಗ್ ಬಿದ್ದಾನ್ಲ ನಿಮ್ಮ ದೋಸ್ತನ್ ಕೇಳ್ರಿ, ಹೇಳ್ತಾನ. ನಮ್ಮ ಊರಾಗ ನಾನು, ನನ್ನ ಹೆಂಡತಿ, ನನ್ನ ಮಗಳು ನೆಮ್ಮದಿಯಿಂದ ಜೀವನ ಮಾಡಾತಿದ್ವಿ. ಆದ್ರ ಡಾಕ್ಟರ್ ಹೇಳಿದ್ರ ನನ್ನ ಮಗಳ ಹಾರ್ಟ್ ಆಪರೇಷನ್ಗೆ 2 ಲಕ್ಷ ಬೇಕಂತ. ಅದಕ್ಕ ನಿನ್ನ ದೋಸ್ತನ ಕಡೆ 2 ಲಕ್ಷ ಸಾಲ ಇಸ್ಕೊಂಡ್ವಿ. ಅದಕ್ ಬಡ್ಡಿನೂ ಕೊಡುವಂತ ಹೊಂಟಿದ್ವಿ. ಪ್ರತಿ ತಿಂಗಳನ್ನು ಬಡ್ಡಿ ಕೊಡ್ತಿದ್ವಿ. ಆದ್ರ 1 ತಿಂಗಳು ಮಾತ್ರ 2 ದಿನ ಬಡ್ಡಿ ಲೇಟ್ ಆಗಿ ಕೊಟ್ಟಿದ್ದಕ್ಕ ನಿನ್ನ ದೋಸ್ತ ಬಂದ ನನ್ನ ಹೆಂಡತಿನ ನನ್ನ ಮಗಳನ್ನ ಜೀವಂತ ಸುಟ್ಟಾನ. ಈ ಸೇಡ ನಾ ತೀರಿಸ್ಕೊಂತಾನೆ. ಬಿಡಂಗಿಲ್ಲ, ನಿಮ್ಮನ್ನು ಬಿಡಂಗಿಲ್ಲ, ನಿನ್ನ ದೋಸ್ತನು ಬಿಡಂಗಿಲ್ಲ. ಇಲ್ಲ, ನೀ ಕನ್ಫ್ಯೂಸ್ ಮಾಡ್ಕೊಂಡಿ. ನಿನ್ ಕೊಂದ ನಮ್ ದೋಸ್ತ ಅಲ್ಲ, ಅವನಂಗ ಸೇಮ್ ಅದಾನವ. ಅವನ್ ಬಡ್ಡಿ ರವಿ. ಯಾರ ಮುಂದೆ ಹೇಳತ್ತೀರಿ ಇವೆಲ್ಲಾ ಕತಿ? ನನಗೆಲ್ಲಾ ಗೊತ್ತೈತಿ. ಇಲ್ಲ ಇಲ್ಲ, ಸುಳ್ಳು ಹೇಳತ್ತಿಲ್ಲ. ಬೇಕಂದ್ರೆ ಹೊಡೆದ್ ಕರ್ಕೊಂಡ್ ಬರ್ತೇವ್ ನಾವ್ ಅವನ. ಮೊತ್ತ ಸುಳ್ಳು ಹೇಳ್ಬೇಡ್ರಿ, ಬಿಡಂಗಿಲ್ಲ ನಿಮ್ಮನ್ನ. ಇಲ್ಲ ಇಲ್ಲ ಇಲ್ಲ, ಅವ ಬೇರೆನ ಇವ್ ಬೇರೆನ. ಈಗ ನೀ ನಮ್ಮನ್ ಬಿಡ್ಬೇಕಂದ್ರ ನಾವ್ ಏನ್ ಮಾಡ್ಬೇಕ? ನಿಮ್ಮನ್ನು ಬಿಡ್ಬೇಕಾ? ಬಿಡುತ್ತೇನೆ. ಹೋದ್ರ ನೀವೇ ಹೇಳಾಕತ್ತಿರಲ್ಲ ಅವ್ ಬೇರೆ ಇವ್ ಬೇರೆ ಅಂತ. ಇನ್ನೊಬ್ಬ ಅದಾನಲ್ಲ, ಅವನ ಕರ್ಕೊಂಡು ಇಲ್ಲಿ ಬಂದು ಬಿಡ್ರಿ. ಅವಾಗ ನಿಮ್ಮನ್ನು ಬಿಟ್ಟು ಅವನು ಕರ್ಕೊಂಡೋಗಿ ಸುಡ್ತಾನೆ. ಇಲ್ಲ ಅಂದ್ರೆ ಬಿಡಂಗಿಲ್ಲ ನಿಮ್ಮನ್ನ. ಆಯ್ತು, ಈಗ ಕರ್ಕೊಂಡ್ ಬರ್ತೇವ್, ತಡಿ ಅವನ.